ಇಂದಿನ ಗಾದೆ ಮಾತು, ಎಂಜಲ ಕೈಯಲ್ಲಿ ಕಾಗೆ ಓಡಿಸಲ್ಲ. ಇದು ಜಿಪುಣನ ಬಗ್ಗೆ ಮೂಡಿಬಂದ ಗಾದೆ. ಎಂಜಲು ಕೈಯಿಂದ ಕಾಗೆಯನ್ನು ಓಡಿಸಿದರೆ ಕೈಯಲ್ಲಿ ಅಂಟಿರುವ ಅಗುಳಿಯಲ್ಲಿ ಬಿದ್ದು ಹೋಗುವುದೋ ಎಂಬ ಚಿಂತೆ ಜಿಪುಣನಿಗೆ. ಜಿಪುಣರ ಸ್ನೇಹ ಜನ್ಮಕ್ಕೂ ಬೇಡ ಎಂದು ಹಿರಿಯರು ಹೇಳುವುದುಂಟು. ಕಾಸಿಗೆ ಕಾಸು ಸೇರಿಸಿ ಅದನ್ನು ನೋಡಿ ಸಂಭ್ರಮ ಪಡುವುದೇ ಅವರ ಏಕೈಕ ಗುರಿ. ಕೊಂಚನಷ್ಟಕ್ಕೂ ಅವರು ಒಪ್ಪುವುದಿಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬುದನ್ನು ಅರಿತು ನಡೆದುಕೊಳ್ಳಬೇಕು. ಜಿಪುಣತನಕ್ಕೆ ಎಂದಿಗೂ ಮೊರೆ ಹೋಗಬಾರದು. ಪುರಂದರದಾಸರು ಪ್ರಾರಂಭದಲ್ಲಿ ಅತ್ಯಂತ ಜಿಪುಣರಾಗಿದ್ದರು. ನಂತರ ದಾಸಶ್ರೇಷ್ಠರಾದರು. ಅತ್ಯಂತ ಜಿಗುಟು ಸ್ವಭಾವರಾದ ದಾಸರು ಹರಿಯ ಕೃಪೆಯಿಂದ ಮಹಾದಾನಿಗಳಾದರು. ಆದ್ದರಿಂದ ಜಿಪುಣರು ತಮ್ಮ ಜಿಪುಣತನವನ್ನ ಬಿಡಬೇಕು. ಸಾಧ್ಯವಾದರಷ್ಟರ ಮಟ್ಟಿಗೆ ದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ.